ವಿಸ್ತರಣೆಗೆ ಮುಹೂರ್ತ. ಇಂದು ದಿಲ್ಲಿಯಲ್ಲಿ ಫೈನಲ್ ಆಟ. 20 ಸ್ಥಾನ, 60 ಆಕಾಂಕ್ಷಿಗಳು. ಯಾರಿಗೆ ಮಂತ್ರಿ ಸ್ಥಾನ ಫಿಕ್ಸ್? ಆಕಾಂಕ್ಷಿಗಳ ಲಾಬಿ ಹೇಗಿದೆ? ಯಾರ ಪಟ್ಟಿಗೆ ಅಂತಿಮ ಮುದ್ರೆ? ಇದು ಸಂಪುಟ ಫೈನಲ್ ಆಟದ ಸ್ಟೋರಿ. ಈ ವಾರದೊಳಗೆ ಕಂಪ್ಲೀಟ್ ನಾನು ಎಲ್ಲ ಎಕ್ಸೈಸ್ನ ಫೈನಲೈಸ್ ಮಾಡಿ ಅನುಮತಿ ಸಿಕ್ಕಿದ್ರೆ ಸಂಪುಟ ವಿಸ್ತರಣೆ ಕೂಡ ಆಗುವಂಥ ಸಾಧ್ಯತೆಗಳಿದ್ದಾವೆ. ಈಗ JDS ನವರದೇ ಪೈಪೋಟಿ ಕಾಣಿಸ್ತಾ ಇರೋದು. ನಿರೀಕ್ಷೆನೂ ಇದೆ, ವಿಶ್ವಾಸನೂ ಇದೆ. ದೆಹಲಿಯಲ್ಲಿ ಸಂಪುಟ ವಿಸ್ತರಣೆಯ ಫೈನಲ್ ಆಟ ಇವತ್ತು ರಾಹುಲ್ ಗಾಂಧಿ ಜೊತೆಯಲ್ಲಿ ಫೈನಲ್ ಮೀಟಿಂಗ್ ಅನ್ನ ರಾಜ್ಯದ ಪ್ರಮುಖ ನಾಯಕರು ನಡೆಸ್ತಾರೆ. ಈಗಾಗಲೇ ಹೈಕಮಾಂಡ್ಗೆ ಫೈನಲ್ ಪಟ್ಟಿಯನ್ನ ನೀಡಲಾಗಿದೆ. ಆ ಫೈನಲ್ ಪಟ್ಟಿಗೆ ರಾಹುಲ್ ಗಾಂಧಿ ಅವರು ಓಕೆ ಮಾಡಿದ ತಕ್ಷಣ ಅದನ್ನ ಅನೌನ್ಸ್ ಮಾಡಲಾಗುತ್ತೆ. ಇವತ್ತೇ ರಾತ್ರಿ ಆ ಬೆಳವಣಿಗೆ ನಡೆಯಬಹುದು ಅಂತ ಹೇಳಿ ಕಾಂಗ್ರೆಸ್ ಪಾಳ್ಯದಲ್ಲಿ ನಿರೀಕ್ಷೆಗಳಿದೆ. ಸಚಿವರ ಲಿಸ್ಟ್ ಇವತ್ತೇ ಅನೌನ್ಸ್ ಆಗಬಹುದು. ಸಭೆಯಲ್ಲಿ ಎಲ್ಲರ ಅಭಿಪ್ರಾಯವನ್ನ ಪಡೆಯಲಾಗುತ್ತೆ. ಫೈನಲ್ ಪಟ್ಟಿ ರೆಡಿ ಆಗುತ್ತೆ. ಫೈನಲ್ ಲಿಸ್ಟ್ ರೆಡಿ ಆದ್ರೆ ಶೀಘ್ರದಲ್ಲೇ ಪ್ರಮಾಣ ವಚನ ಕಾರ್ಯಕ್ರಮವನ್ನು ಕೂಡ ನಿಗದಿ ಮಾಡಲಾಗುತ್ತೆ. ಇವತ್ತು ರಾತ್ರಿ 8 ಗಂಟೆ ನಂತರ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾರೆ DK ಶಿವಕುಮಾರ್ ಅವರು, ಹಾಗೇನೆ BK ಹರಿಪ್ರಸಾದ್ ಮತ್ತೆ ಮಾಜಿ CM ಸಿದ್ದರಾಮಯ್ಯ ಸೇರಿದಂಗೆ ಪ್ರಮುಖ ನಾಯಕರು. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕಾರ್ತಿಕ್. 8 ಗಂಟೆ ನಂತರ ಸಭೆ ನಡೆಯುತ್ತೆ. ಸಭೆಯಲ್ಲಿ ಅಭಿಪ್ರಾಯ ಪಡೆಯಲಾಗುತ್ತೆ. ಹಾಗಾಗಿ ಯಾವೆಲ್ಲ ಮಾನದಂಡದ ಆಧಾರದ ಮೇಲೆ ಸಂಪುಟದಲ್ಲಿ ಶಾಸಕರಿಗೆ ಸ್ಥಾನಮಾನ, ಲಾಬಿ ಹೆಂಗ್ ಮುಂದುವರೆದಿದೆ? ಶರ್ಮಿತಾ ಶೆಟ್ಟಿ, ಇವತ್ತು ರಾತ್ರಿ 8 ಗಂಟೆಗೆ ದೆಹಲಿಯಲ್ಲಿ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ರಾಹುಲ್ ಗಾಂಧಿ ಅವರ ಉಪಸ್ಥಿತಿಯಲ್ಲಿ ಸಭೆ ನಡೆಯುತ್ತೆ. ಈ ಒಂದು ಸಭೆಯಲ್ಲಿ CM DK ಶಿವಕುಮಾರ್, ಮಾಜಿ CM ಸಿದ್ದರಾಮಯ್ಯ ಹಾಗೂ KPCC ಅಧ್ಯಕ್ಷರಾಗಿರುವಂತಹ BK ಹರಿಪ್ರಸಾದ್ ಅವರು ಭಾಗಿಯಾಗ್ತಾರೆ. ಜೊತೆಗೆ KC ವೇಣುಗೋಪಾಲ್ ಹಾಗೂ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತಹ ಸುರ್ಜೇವಾಲಾ ಅವರು ಕೂಡ ಉಪಸ್ಥಿತರಿರ್ತಾರೆ. ಪ್ರಮುಖವಾಗಿ ಇವತ್ತಿನ ಸಭೆಯಲ್ಲಿ ಅಂತಿಮವಾಗಿರುವಂತಹ ನಿರ್ಧಾರವನ್ನ ಕಾಂಗ್ರೆಸ್ನ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ. 20 ಜನರ ಸಚಿವರ ಪಟ್ಟಿಯನ್ನು ಕೂಡ ಇವತ್ತಿನ ಸಭೆಯ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಪ್ರಕಟವನ್ನು ಕೂಡ ಮಾಡ್ಲಿಕ್ಕಿದೆ. ಪ್ರಮುಖವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಚರ್ಚೆಗಳಿದೆ. ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನುವಂತ ರೀತಿಯಲ್ಲಿ ಹಲವು ವಿಚಾರಗಳು ಪ್ರಸ್ತುತವಾಗಿ ಚರ್ಚೆಯಲ್ಲಿದೆ. ಪ್ರಮುಖವಾಗಿ ಹೊಸಬರಿಗೆ ಆದ್ಯತೆಯನ್ನ ಕೊಡಲಾಗತ್ತೆ ಅನ್ನುವಂಥದ್ದು. ಈ ವಿಚಾರವನ್ನ ಹಿಂದಿನ ಸಭೆಯಲ್ಲಿಯೇ ರಾಹುಲ್ ಗಾಂಧಿ ಅವರು ಪ್ರಸ್ತಾಪವನ್ನು ಮಾಡಿದ್ರು. CM DK ಶಿವಕುಮಾರ್ಗೆ ಮತ್ತು ಸಿದ್ದರಾಮಯ್ಯನಿಗೂ ಕೂಡ ಸಲಹೆಯನ್ನ ಕೊಟ್ಟಿದ್ರು. ಹೊಸಬರಿಗೆ ಅವಕಾಶವನ್ನು ಕೊಡಬೇಕು, ಅದು ಮುಂದಿನ ಚುನಾವಣೆಗೆ ಅನುಕೂಲ ಆಗತ್ತೆ ಅನ್ನುವಂತ ನಿಟ್ಟಿನಲ್ಲಿ. ಹಾಗಾಗಿ ಆ ಒಂದು ಸಲಹೆಯನ್ನ ಪರಿಗಣಿಸಿದರೆ ಈ ಬಾರಿ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಬಹುತೇಕ 20 ಸ್ಥಾನದಲ್ಲಿ 10 ಸ್ಥಾನವನ್ನ ಹೊಸ ಮುಖಗಳಿಗೆ ಕೊಡುವಂತ ಸಾಧ್ಯತೆ ಇರುವಂತದ್ದು. ಅಂದ್ರೆ ಒಂದಕ್ಕಿಂತ ಹೆಚ್ಚು ಬಾರಿ ಗೆದ್ದಿರುವಂತವ್ರು ಇರ್ಬೋದು ಅಥವಾ ಮೊದಲ ಬಾರಿ ಗೆದ್ದಂತ ಶಾಸಕರು ಇರ್ಬೋದು. ಆದ್ರೆ ಅವರು ಹಿಂದೆ ಸಚಿವರಾಗದೇ ಇರುವಂತವ್ರು, ಸಚಿವ ಸ್ಥಾನವನ್ನ ನಿಭಾಯಿಸುವಂತ ಸಾಮರ್ಥ್ಯ ಉಳ್ಳಂತವರನ್ನ 10 ಜನರನ್ನ ಆಯ್ಕೆ ಮಾಡಲಾಗುತ್ತೆ. ಅದಾದ ನಂತರದಲ್ಲಿ ಇನ್ನುಳಿದಂತೆ 7 ಸ್ಥಾನವನ್ನ ಈ ಹಿಂದೆ ಸಚಿವರಾಗಿರುವಂತ ಅರ್ಹರಿಗೆ ಕೊಡಬೇಕು ಅನ್ನುವಂಥದ್ದಾಗಿದೆ. ಜೊತೆಗೆ 3 ಸ್ಥಾನವನ್ನ ಮಹಿಳೆಯರಿಗೆ ಕೊಡಬಹುದು ಅನ್ನುವಂತ ನಿಟ್ಟಿನಲ್ಲಿಯೂ ಕೂಡ ಚರ್ಚೆ ಇರುವಂತದ್ದು. ಒಟ್ಟಾರೆಯಾಗಿ ಇವತ್ತು ನಡೆಯುವಂತಹ ಸಭೆಯಲ್ಲಿ ಒಂದು ಅಂತಿಮವಾಗಿರುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಕಾರ್ತಿಕ್. ಇವತ್ತು ಸಂಪುಟ ವಿಸ್ತರಣೆ ಫೈನಲ್ ಆಗಬಹುದು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಇವತ್ತು 8 ಗಂಟೆಗಿದೆ ಮೀಟಿಂಗು. ನೋಡಿ ಚರ್ಚೆ ಮಾಡ್ತೀವಿ. ಸಾಧ್ಯತೆ ಇದೆ. ಇವತ್ತು 8 ಗಂಟೆಗಿದೆ ಮೀಟಿಂಗು. ನೋಡಿ ಚರ್ಚೆ ಮಾಡ್ತೀವಿ. ಸಾಧ್ಯತೆ ಇದೆ. ನನಗೆ